ಇನ್ನು ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಹೈಡ್ರಾಮವೇ ನಡೆದಿದೆ. ಜಾರಕಿಹೊಳಿ ಸವದಿ ಬಣದ ಬೆಂಬಲಿಗರ ಹೊಡೆದಾಟ ನಡೆದಿದೆ. ಡೆಲಿಗೇಷನ್ ಫಾರ್ಮ್ ಇಟ್ಕೊಂಡಿದ್ದಕ್ಕೆ ಆಕ್ರೋಶವನ್ನು ಹೊರಹಾಕಲಾಗ್ತಾ ಇದೆ. ಮತದಾನಕ್ಕೆ 40 ಡೆಲಿಗೇಷನ್ ಫಾರ್ಮ್ ಅನ್ನ ಕೊಡ್ತಾ ಇಲ್ಲ. ಜಾರಕಿಹೊಳಿ ಪೆನಲ್ನ ಅಭ್ಯರ್ಥಿಯ ವಿರುದ್ಧ ಈ ರೀತಿ ಆರೋಪ ಕೇಳಿಬಂದಿರೋದು. ಬೆಳಗಾವಿ ಖಾಸಗಿ ಹೋಟೆಲ್ಗೆ ನುಗ್ಗಿದ್ದಾರೆ ಬಸನಗೌಡ ಬೆಂಬಲಿಗರು. ಸವದಿ ಹಾಗೆ ಕತ್ತಿ ಬಣದಿಂದ ಬಸನಗೌಡ ಆಸಂಗಿ ಅನ್ನುವಂತ ಅಭ್ಯರ್ಥಿ ಕಣಕ್ಕಿಳಿದಿದ್ದಾರೆ. ಜಾರಕಿಹೊಳಿ ಕಡೆ ಅಪ್ಪಾ ಸಾಹೇಬ್ ಕುಲಗೋಡೆ ಅಭ್ಯರ್ಥಿಯಾಗಿದ್ದಾರೆ. ಇನ್ನು ಹೋಟೆಲ್ ಮುಂಭಾಗ ಸವದಿ ಹಾಗೆ ಜಾರಕಿಹೊಳಿ ಬೆಂಬಲಿಗರ ಗಲಾಟೆಯ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಪ್ರತಿ ಬಾರಿಯೂ ಕೂಡ ಡಿಸಿಸಿ ಬ್ಯಾಂಕ್ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಈ ರೀತಿಯ ಗಲಾಟೆ ಗದ್ದಲಗಳು ನಡೀತಲೇ ಇರುತ್ತೆ. ಈ ಬಾರಿಯೂ ಕೂಡ ದೊಡ್ಡ ಹೈಡ್ರಾಮವೇ ನಡೆದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್. ಗಮನಿಸ್ತಾ ಇರೋ ಹಾಗೆ ಪ್ರತಿ ವರ್ಷವೂ ಕೂಡ ಇದೇ ಕತೆ ಆಗತ್ತೆ. ಈ ಬಾರಿಯೂ ಕೂಡ ಗಲಾಟೆ ಆಗಿದೆ. ಏನ್ ಕಾರಣ? ಈಗ ಸದ್ಯದ ಸಿಚುಯೇಷನ್ ಯಾವ ರೀತಿ ಕಂಡು ಬರ್ತಾ ಇದೆ ಸಹದೇವ್? ಹೌದು ಮಧು ನಾಗರಾಜ್, ಏನು ಇವತ್ತು ಬೆಳಗಾವಿಯ ಡಿಸಿಸಿ ಬ್ಯಾಂಕ್ಗೆ ಚುನಾವಣೆ ನಡೆದಿದೆ. ಈ ಒಂದು ಚುನಾವಣೆ ಆರಂಭಿಕ ಹಂತದಲ್ಲಿ ಶಾಂತಿಯುತವಾಗಿ ನಡೆದಿತ್ತು. ಆದರೆ ಮಧ್ಯಾಹ್ನದ ಬಳಿಕ ರಾಯಬಾಗ ತಾಲೂಕಿನ ಏನು ಡೆಲಿಗೇಷನ್ ಯಾರೆಲ್ಲ ಬರ್ತಾರೆ ಅವರು 31ಕ್ಕೂ ಅಧಿಕ ಜನರನ್ನ ಮತದಾರರ ಏನು ಡೆಲಿಗೇಷನ್ ಫಾರ್ಮ್ಗಳನ್ನು ಕೊಡದೆ ಅಪ್ಪ ಸಾಹೇಬ್ ಕುಲಗೋಡೆ ಬೆಂಬಲಿಗರು ಇಟ್ಕೊಂಡ್ರು ಅನ್ನುವಂತಹ ನಿಟ್ಟಿನಲ್ಲಿ ಆರೋಪ ಕೇಳಿಬರುತ್ತೆ. ಅದಾದ ಬಳಿಕ ಆ ಒಂದು ಅಪ್ಪ ಸಾಹೇಬ್ ಕುಲಗೋಡೆ ವಿರುದ್ಧ ಸಹದೇವ್ ಹಾಗೆ ಸಂಪರ್ಕದಲ್ಲಿರಿ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಚುನಾವಣೆ ಇದು. ರಾಯಭಾಗ ತಾಲೂಕಿನ ಡೆಲಿಗೇಟರ್ ಮತದಾನದಿಂದ ವಂಚನೆ. 31 ಮತದಾರರು ಮತದಾನದಿಂದ ವಂಚನೆ ಆಗಿದೆ. ಅಭ್ಯರ್ಥಿ ಅಪ್ಪಾ ಸಾಹೇಬ್ ಕುಲಗೋಡೆ ವಿರುದ್ಧ ಈ ರೀತಿ ದೂರನ್ನ ಕೂಡ ನೀಡಲಾಗಿದೆ. ಡೆಲಿಗೇಷನ್ ಫಾರ್ಮ್ ಕೊಡದೆ ಗೂಡು ಹಾಕಿದ್ದಾರೆ ಅಂತ ಹೇಳಿ ಅವರ ವಿರುದ್ಧವಾಗಿ ಆರೋಪ. ಸವದಿ ಬಣದ ಬೆಂಬಲಿಗರು ಕ್ಯಾಂಪ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ. ಸವದಿ ಬಣದ ಬೆಂಬಲಿಗರಿಗೆ ಸ್ವೀಕೃತಿ ಪತ್ರ ನೀಡಿ ಕಳುಹಿಸಿದ್ದಾರೆ ಪೊಲೀಸರು. ಎಫ್ಐಆರ್ ಮಾಡಿ ಕ್ರಮ ಕೈಗೊಳ್ಳುವಂತೆ ಒತ್ತಾಯವನ್ನ ಕೂಡ ಮಾಡಿದ್ದಾರೆ. ಡೆಲಿಗೇಷನ್ ಅನ್ನ ನೀಡ್ತಾ ಇಲ್ಲ, ಡೆಲಿಗೇಷನ್ ಫಾರ್ಮ್ ಅನ್ನ ಕೊಡ್ತಾ ಇಲ್ಲ, ಅವರನ್ನು ಕೂಡ ಹಾಕಿದ್ದಾರೆ. ಈ ರೀತಿ ದೂರನ್ನ ದಾಖಲಿಸಲಾಗಿದೆ. ಗಮನಿಸ್ತಾ ಇದ್ದೀರಿ ದೂರಿನ ಪ್ರತಿಯನ್ನ ಕೂಡ. ಈಗ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಸ್ವೀಕೃತಿ ಪತ್ರವನ್ನ ಕೂಡ ಪೊಲೀಸರು ನೀಡಿ ಕಳುಹಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಆದಷ್ಟು ಬೇಗ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಜಾರಕಿಹೊಳಿ ಪೆನಲ್ನ ಅಭ್ಯರ್ಥಿಯ ವಿರುದ್ಧ ಈ ರೀತಿ ಆರೋಪ ಕೇಳಿಬಂದಿರೋದು. ಸಹದೇವ್ ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು. ಸಹದೇವ್, ಗಮನಿಸ್ತಾ ಇರೋ ಹಾಗೆ ಈಗಾಗಲೇ ಈ ಕುರಿತಂತೆ ವಂಚನೆ ದೂರು ಕೂಡ ದಾಖಲಾಗಿದೆ. ದೂರಿನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ? ಪೊಲೀಸರು ಯಾವ ರೀತಿ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿದ್ದಾರೆ ಸಹದೇವ್? ಮಧು ನಾಗರಾಜ್, ಏನು ರಾಯಬಾಗ ತಾಲೂಕಿನ ಮತದಾರರು ಮತದಾನದಿಂದ ವಂಚನೆ ಆದರು ಅನ್ನುವಂಥದ್ದು. ಸದ್ಯ ಈಗ 31 ಜನ ಮತದಾರರು ಏನು ಇವತ್ತು ಮತದಾನವನ್ನ ಮಾಡಬೇಕಿತ್ತು. ಆದರೆ ಅವರೆಲ್ಲರನ್ನು ಕೂಡ ಬೆಳಗಾವಿಯ ಈಫಾ ಹೋಟೆಲ್ನಲ್ಲಿ ಕೂಡಿ ಹಾಕಿದ್ರು. ಅದರ ಜೊತೆಗೆ ಡೆಲಿಗೇಷನ್ ಫಾರ್ಮ್ ಏನಿರುತ್ತೆ ಆ ಡೆಲಿಗೇಷನ್ ಫಾರ್ಮ್ ಇದ್ರೆ ಮಾತ್ರ ಅವರಿಗೆ ಮತದಾನಕ್ಕೆ ಅವಕಾಶ ಇರುತ್ತೆ. ಸೊ ಅದನ್ನು ಕೂಡ ಏನು ಬ್ಯಾಂಕ್ ಅಧಿಕಾರಿ ಒಬ್ರು ಅಪ್ಪ ಸಾಹೇಬ್ ಕುಲಗೋಡೆ ಅವರ ಒತ್ತಾಯದ ಮೇರೆಗೆ ಬ್ಯಾಂಕ್ ಅಧಿಕಾರಿ ಒಬ್ರು ತೆಗೆದಿಟ್ಕೊಂಡಿದ್ದಾರೆ. ಸೊ ಅದನ್ನು ಕೊಡ್ತಾ ಇಲ್ಲ. ಅದ್ರ ಜೊತೆಗೆ ತಮ್ಮನ್ನ ಕೂಡೆ ಹಾಕಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಈಗ ಬೆಳಗಾವಿಯ ಕ್ಯಾಂಪ್ ಠಾಣೆಯಲ್ಲಿ ದೂರು ಕೊಟ್ಟಿರುವಂತದ್ದು. ಒಟ್ಟು 31 ಜನರು ಕೂಡ ಈ ಒಂದು ದೂರಿನಲ್ಲಿ ಪ್ರತಿಯೊಂದು ಅಂಶಗಳನ್ನ ತಮ್ಮನ್ನ ಕೂಡಿ ಆಗಿರ್ಬೋದು, ಅದರ ಜೊತೆಗೆ ಡೆಲಿಗೇಷನ್ ಫಾರ್ಮ್ ಕೊಡದೆ ವಂಚನೆ ಮಾಡಿರಬಹುದಾಗಿರ್ಬೋದು, ಇವೆಲ್ಲವನ್ನೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಅದರ ಜೊತೆಗೆ ಮತದಾನಕ್ಕೂ ಕೂಡ ಈಗೇನು ರಾಯಬಾಗ್ ತಾಲೂಕಿನಲ್ಲಿ ಮತದಾನ ನಡೆದಿದೆ ಅದನ್ನ ಮುಂದೂಡುವಂತೆ ಕೂಡ ಮನವಿಯನ್ನ ಮಾಡಿರುವಂತದ್ದು. ಈಗ ಸದ್ಯ ಚುನಾವಣಾ ಅಧಿಕಾರಿಗಳ ಬಳಿಗೂ ಕೂಡ ಹೋಗಿ ಮನವಿಯನ್ನ ಮಾಡ್ಕೊಳ್ತೇವೆ. ಯಾವುದೇ ಕಾರಣಕ್ಕೂ ಕೂಡ ಇವತ್ತಿನ ರಾಯಬಾಗ್ ತಾಲೂಕಿನ ಮತದಾನದ ಏನು ಮತ ಎಣಿಕೆ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಒತ್ತಾಯ ಕೇಳಿ ಬರ್ತಾ ಇರುವಂತದ್ದು. ಒಟ್ಟಾರೆ ಒಂದು ಕಡೆ ಸೌದಿ ಬಣ, ಮತ್ತೊಂದು ಕಡೆ ಜಾರಕಿಹೊಳಿ ಬಣದ ನಡುವೆ ಏನು ಗಲಾಟೆ ಆಗುತ್ತೆ. ಗಲಾಟೆ ಆದ್ಮೇಲೆ ಈಗ ಮತ್ತೊಂದು ಸುತ್ತಿನ ಏನು ಹಂತದ ಗಲಾಟೆ ಕೂಡ ಈಗ ಆಗುವಂತ ಸಾಧ್ಯತೆ ಇರುವಂತದ್ದು. ಇದೇ ಒಂದು ಕಾರಣಕ್ಕಾಗಿ ಸೂಕ್ತ ಬಂದೋಬಸ್ತ್ ಕೂಡ ಈಗಾಗಲೇ ಪೊಲೀಸರು ಮಾಡ್ಕೊಂಡಿರುವಂತದ್ದು. ಮಧು ನಾಗರಾಜ್. ಓಕೆ ಸಹದೇವ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.